ನಿನ್ನೆ ತಾನೇ ಮೈಸೂರು ಹೆದ್ದಾರಿ ಕಿತ್ತನೆಗಡಿ ಬಳಿ ಸಂಭವಿಸಿರುವ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರೊಫೆಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಮೃತದೇಹ ನೋಡಲು ಶವಾಗಾರಕ್ಕೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಎಡಿಜಿಪಿ ಹಿತೇಂದ್ರ, ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ, ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಇತರೆ ಅಧಿಕಾರಿಗಳು ಆಗಮಿಸಿ ಸಂತಾಪ ಸೂಚಿಸಿದರು. ಐಪಿಎಸ್ ಅಧಿಕಾರಿ ಇನ್ನೇನು ಅಧಿಕಾರ ಸ್ವೀಕರಿಸಲು ಹಾಸನಕ್ಕೆ ಆಗಮಿಸುತ್ತಿದ್ದ ವೇಳೆ ಈ ದುರ್ಘಟನೆ ಮೊದಲ ದಿನವೇ ನಡೆದಿದೆ. ನಗರದ ಹಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಅಧಿಕಾರಿಗಳು ಶವಾಗಾರದಲ್ಲಿ ಮೃತದೇಹದ ಮುಂದೆ ಪುಷ್ಪಗುಚ್ಛ ಇಟ್ಟು ಯುವ ಅಧಿಕಾರಿ ಪಾರ್ಥಿವ ಶರೀರಕ್ಕೆ ವಂದಿಸಿ ಅಂತಿಮ ನಮನ ಸಲ್ಲಿಸಿದರು. ಮರಣೋತ್ತರ ಪರೀಕ್ಷೆ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು ಏರ್ಪೋರ್ಟ್ನತ್ತ ಮೃತದೇಹವನ್ನು ಕೊಂಡೊಯ್ಯಲಾಯಿತು. ನಂತರ ವಿಮಾನದ ಮೂಲಕ ಮಧ್ಯಪ್ರದೇಶಕ್ಕೆ ಮೃತದೇಹವನ್ನು ಕೊಂಡೊಯ್ಯಲು ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆ ತಯಾರು ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ 2022ರಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ 153ನೇ ರ್ಯಾಂಕ್ ಪಡೆದು ಪಾಸ್ ಮಾಡಿದ ಹರ್ಷವರ್ಧನ್ ಪ್ರತಿಭಾವಂತರಾಗಿದ್ದರು. ಕೇವಲ 26 ವರ್ಷಕ್ಕೆ ಐಪಿಎಸ್ ಅಧಿಕಾರಿ ಆಗುವುದು ಕಡಿಮೆ ಸಾಧನೆಯಲ್ಲ ಎಂದು ಗುಣಗಾನ ಮಾಡಿದ್ದಾರೆ. ಸಾಕಷ್ಟು ಶ್ರಮವಹಿಸಿ ಕಿರಿಯ ವಯಸ್ಸಿನಲ್ಲೇ ಉನ್ನತ ಹುದ್ದೆಗೇರಿದ ಅಧಿಕಾರಿ ಭಾನುವಾರ ಮೈಸೂರಿನಿಂದ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಲು ಬರುತ್ತಿದ್ದ ವೇಳೆ ದುರಂತ ಸಾವಿಗೀಡಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದರು. ಕೇವಲ 26 ವರ್ಷದ ಹರ್ಷವರ್ಧನ್ ಅವರು ತಮ್ಮ ಭವಿಷ್ಯದ ವೃತ್ತಿ ಜೀವನದಲ್ಲಿ ಏನೆಲ್ಲ ಆಗಬೇಕು, ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಎಂದುಕೊಂಡಿದ್ದರೋ ಅದೆಲ್ಲ ಸಮಾಧಿಯಾಗಿರುವುದು ನಿಜಕ್ಕೂ ದುರದೃಷ್ಟಕರ ಎಂದು ಬೇಸರ ವ್ಯಕ್ತಪಡಿಸಿದರು. ಯುವ ಹಾಗೂ ಪ್ರತಿಭಾವಂತ ಅಧಿಕಾರಿ ಅಕಾಲಿಕ ಸಾವು ಅತೀವ ನೋವು ತಂದಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಕರುಣಿಸಲಿ, ಅವರನ್ನು ಹೆತ್ತವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದಿದ್ದಾರೆ. ಅಧಿಕಾರಿಯನ್ನು ಮೈಸೂರಿನಿಂದ ಕರೆತರುತ್ತಿದ್ದ ಜೀಪಿನ ಗುಣಮಟ್ಟ, ಕಂಡೀಷನ್ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿರುವ ಶಾಸಕರು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಅಪಘಾತಗೊಂಡು ನಿಧನ ಹೊಂದಿರುವುದು ನಮಗೆಲ್ಲರೂ ಕೂಡ ಬೇಸರ ತಂದು ಭಾಳ ದುಃಖ ಭರಿತ ಕೂಡ. ಭಾಳ ಚಿಕ್ಕ ವಯಸ್ಸು ಕೂಡ, 26 ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರ್ತಾರೆ. ಇನ್ನೂ 30-35 ವರ್ಷ ಅವರಿಗೆ ಸರ್ವಿಸ್ ಮುಂದೆ ಇರ್ತಿತ್ತು. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಅವರು ಮುಂದೆ ತಗೊತಾ ಇದ್ರು. ಭಾಳಷ್ಟು ಬೇಸರ. ನಾವು ಕೂಡ ಅವರ ಒಂದು ಮೃತದೇಹ ನೋಡೋಕ್ಕೆ ಭಾಳಷ್ಟು ಬೇಸರ ಆಯಿತು. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತೇನೆ. ಅವರು ನಿಧನಗೊಂಡಿರೋದು ಅವ್ರ ಕುಟುಂಬಕ್ಕೂ ಕೂಡ ಈ ಒಂದು ಶಕ್ತಿ ಬರೋಸುವಂಥ ಶಕ್ತಿ ಕೊಡಲಿ ಭಗವಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಗವಂತನಿಗೆ ಪ್ರಾರ್ಥಿಸ್ತೇನೆ. ಭಾಳಷ್ಟು ನೋವು ತಂದಿದೆ. ನಮ್ಮ ಹಾಸನ ಜಿಲ್ಲೆ ವಿಶೇಷವಾಗಿ ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರನೂ ಕೂಡ ಇದನ್ನು ಮುನ್ನೆಚ್ಚರಿಕೆಯನ್ನು ತಗೊಂಡು ಈಗಾಗಲೇ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಕೆಲವೊಂದು ಕಡೆ ಜೀಪು ನಾನು ಕೇಳ್ಪಟ್ಟಿರೋದು ಕೆಲವೊಂದು ಕಡೆ ಟೈರ್ ಬರ್ಸ್ಟ್ ಆಗಿ ಇದು ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ತನಿಖೆ ಆದ ನಂತರ ಏನು ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ. ಅದು ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರನ IPS ಅಧಿಕಾರಿಗಳಿಗೆ ಒಂದು ಪ್ರೊಬೇಷನರಿ ಅಂಥವ್ರಿಗೂ ಕೂಡ ಒಂದು ಜೀಪ್ನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಏರ್ ಬ್ಯಾಗ್ ಇರೋಂಥ ವಾಹನಗಳನ್ನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಸದನದಲ್ಲೂ ಕೂಡ ಒಂದು ಚರ್ಚೆ ಆಗಬೇಕು ಅಂತ ನಾನು ಬಯಸ್ತಾಯಿದ್ದೀನಿ. ಏಕೆಂದರೆ ನಮ್ಮ ರಕ್ಷಕರು, ನಮ್ಮ ಸಾರ್ವಜನಿಕರು ರಕ್ಷಣೆ ಮಾಡೋಂಥ ರಕ್ಷಕರಿಗೇ ಒಂದು ಒಳ್ಳೆಯ ಉತ್ತಮವಾದಂಥ ವಾಹನ ಕೊಡೋದಾದರೆ ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಕಷ್ಟ. ಈಗಾಗಲೇ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. CM ಪೈಲಟ್ ಇರ್ಬೋದು ಅಥವಾ VIP ಪೈಲಟ್ಸ್ಗಳಿಗೆ ಅವರು ಒಂದು ಜೀಪನ್ನು ಅವರು ಸರಿಸಮಾನವಾಗಿ ಹೋಗುವಂಥ ವಾಹನ ಒಂದು ವೇಗಕ್ಕೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಕೆಲವು ಕಡೆ ಭಾಳಷ್ಟು ಅದು ಆಕ್ಸಿಡೆಂಟ್ ಆಗೋದು, ಅಪಘಾತ ಆಗಿರೋದು ಕೂಡ ನಾವು ತಮ್ಮ ಮುಂದೆ ಉದಾಹರಣೆಗಳಿದೆ. ಹಾಗಾಗಿ VIP ಪ್ರೋಟೋಕಾಲ್ ಇರ್ಬೋದು ಮತ್ತು ಎಲ್ಲ ಉತ್ತಮ ಒಂದು ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಒಂದು ಉತ್ತಮವಾದ ಒಂದು ವಾಹನವನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತೀನಿ. ಖರೀದಿ ಮಾಡೋದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಜೀಪನ್ನು ಕೂಡ ಪ್ರತಿಯೊಂದು ಇದರಲ್ಲೂ ಕೂಡ ಡಿಪಾರ್ಟ್ಮೆಂಟಲ್ಲಿ ಜೀಪ್ನ ಪರ್ಚೇಸ್ ಮಾಡಿದರೆ ಎಲ್ಲೋ ಒಂದು ಕಡೆ ಏರ್ ಬ್ಯಾಗ್ ಇರೋಂಥದ್ದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಮತ್ತೀಗ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೆ ಏನು ಕೇಳಿದ್ರು? ನಾನು ಕೂಡ ಕೇಳಿದೆ ಕಾರಣ ಏನು ಅಂತ. ಅವರು ಹೇಳಿದ್ರು ತನಿಖೆ ಆಗಬೇಕು, ತನಿಖೆ ಆದ ನಂತರ ಗೊತ್ತಾಗುತ್ತೆ ಅಂತ. ಆದರೆ ನಾವು ಸಾರ್ವಜನಿಕ ವಲಯದಲ್ಲಿ ಮತ್ತು ಅಲ್ಲಿ ಕೇಳಿದಂಥ ಅಪಘಾತ ಆಗಿರೋಂಥ ಸ್ಥಳದಲ್ಲಿ ಕೇಳೋಂಥ ಸಂದರ್ಭದಲ್ಲಿ ಟೈರ್ ಒಂದು ಹಳೆ ಟೈರ್ ಬರ್ಸ್ಟ್ ಆಗಿ ಅಪಘಾತ ಆಗಿದೆ ಅಂತ ಕೇಳ್ಬಿಟ್ಟಿದ್ದೀವಿ. ಭಾಳ ಬೇಸರ ಅಂತ ಸಂಗತಿ ಇದು. ಅಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ತೀರೋದು ಅಪಘಾತ ಇರೋದು ಭಾಳಷ್ಟು ಬೇಸರ ಇರ್ತದೆ. ಅದು ನಮ್ಮ ಹಾಸನ ಜಿಲ್ಲೆಗೆ ಅವರು ಅಧಿಕಾರ
ಸ್ವೀಕಾರ ಮಾಡಲಿಕ್ಕೆ ಬರಬೇಕಿರೋಂಥ ಸಂದರ್ಭದಲ್ಲಿ ಆಗಿರೋದು ಭಾಳ ಬೇಸರ. ಖಂಡಿತವಾಗೂ ಇವತ್ತು DCM ಕೂಡ ಬರ್ತಾ ಇದ್ದಾರೆ. ನಾನು ಕೂಡ ಸದನದಲ್ಲಿ ನಮ್ಮ ಗೃಹ ಸಚಿವರಿಗೆ ಕೇಳಿ ಇದೊಂದು ಪ್ರಶ್ನೆಯನ್ನು ಕೂಡ ಕೇಳೋಕ್ಕೆ. ಶ್ರೀನಿವಾಸ್ TV 46 ಮಲೆನಾಡು ನ್ಯೂಸ್ ಹಾಸನ.